ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಪಪ್ಪಾಯಕಾಯಿಂದ ಚಿಪ್ಸ್. ನೀವು ತುಂಬ ರೀತಿ ಚಿಪ್ಸ್ ಟ್ರೈ ಮಾಡಿರ್ತೀರ, ಆದರೆ ಈ ಥರ ಪಪ್ಪಾಯಕಾಯಿಂದ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಪ್ಪಾಯಕಾಯಿ ತೊಗೊಂಡು ಈ ಥರ ಸಿಪ್ಪೆ ತೆಗೆದು ಪಪ್ಪಾಯಕಾಯಿ ಪೀಸಸ್ನ ಉದ್ದುದಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ನೀರಲ್ಲಿ ತೊಳೆದ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಒಲೆ ಮೇಲೆ ಬೇಯಕ್ಕಿಡಿ. 15-20 ನಿಮಿಷ ಬೆಂದಾದಮೇಲೆ ನೀರನ್ನೆಲ್ಲ ಬಸ್ಕೊಂಡು ಈ ಥರ ರೆಡಿ ಇಟ್ಕೊಳ್ಳಿ. ಬೆಂದಿರೋ ಪಪ್ಪಾಯ ಪೀಸ್ ತಣ್ಣಗಾಗೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆ ತೊಗೊಳ್ಳಿ. ಈ ಪಾತ್ರೆಯಲ್ಲಿ 3 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು 3 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಚಿಟಿಕೆ ಉಪ್ಪು ಹಾಕಿ, ಯಾಕಂದರೆ ನಾವು ಪಪ್ಪಾಯಕಾಯಿ ಬೇಯೋಕ್ಕೆ ಉಪ್ಪು ಹಾಕಿರ್ತೀವಿ. 1.5 ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ನೀರಾಗಿ ಕಲಸಿ ಬೆಂದಿರೋ ಪೀಸಸ್ನ ಇದ್ರೊಳಗಡೆ ಹಾಕಿ ಕಲಸಿ 1-2 ನಿಮಿಷ ಮ್ಯಾರಿನೇಟ್ ಮಾಡಿ ಬಿಡಿ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಯಾವಾಗಲೂ ನೀವು ಚಿಪ್ಸ್ ಕರಿಬೇಕಾದ್ರೆ ಇದು ನೆನ್ಪಿಟ್ಕೊಳ್ಳಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ನೀವು ಒಂದೊಂದೇ ಪೀಸ್ ಈ ಥರ ಬಿಡ್ತಾ ಹೋಗಿ. ಮತ್ತು ಯಾವಾಗಲೂ ಚಿಪ್ಸ್ ಕರಿಬೇಕಾದ್ರೆ ಒಂದಕ್ಕೊಂದು ಅಂಟದೇ ಇರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಇಟ್ಟು ಒಂದೊಂದೇ ಪೀಸ್ ಥರ ಹಾಕ್ತಾ ಹೋಗಿ. ನೋಡಿ, ರೆಡಿ ಆಯಿತು ಕ್ವಿಕ್ ಆ್ಯಂಡ್ ಈಸಿ ಪಪ್ಪಾಯಕಾಯಿ ಚಿಪ್ಸ್. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿರೋ ಮನೇಲಂತೂ ತುಂಬ ಇಷ್ಟಪಡ್ತಾರೆ. ಔಟ್ಸೈಡ್ ಹೋಗಿ ಫ್ರೆಂಚ್ ಫ್ರೈಸ್ ಕೊಡಿಸಿ ಅಂತ ಕೇಳಿದಾಗ ಈ ಥರ ಪಪ್ಪಾಯಕಾಯಿಂದ ಚಿಪ್ಸ್ ಮಾಡಿಕೊಟ್ರೆ ಹೆಲ್ತಿಯಾಗಿರುತ್ತೆ ಮತ್ತು ಹೋಮ್ ಮೇಡ್ ಫುಡ್ ಕೂಡ ಆಗಿರುತ್ತೆ. ಟ್ರೈ ಮಾಡಿ.